ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಒಂದು ಮಡಿವಾಳ ಮಾಚಿತಂದಿರವರ ವಚನ. ಎತ್ತೆತ್ತ ನೋಡಿದರ ತತ್ತ ಅಂದ್ರೆ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ. ಆಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ ಎಂದು ಮಜ್ಜನಕ್ಕೆ ಎರಿಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಈಗ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ಈ ವಚನ ಏನು ಹೇಳಿಕೊಡ್ತೇವೆ ಅಂದರೆ, ಈ ನಮ್ಮ ಲಿಂಗ ಪೂಜೆ, ಈ ನಮ್ಮ ಇಷ್ಟಲಿಂಗ ಧ್ಯಾನ ಮಾಡಬೇಕಾಗಿದೆ. ಆದರೆ ಅಣ್ಣ ಬಸವಣ್ಣನವರ ಹೆಸರು ತೆಗೆದುಕೊಳ್ಳಲಾರದೆ ಮಾಡಿದ ಲಿಂಗ ಪೂಜೆ ಅದು ವ್ಯರ್ಥ ಕಾಣಿರೆಣ್ಣ ಎಂದು ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗ ನಾವು ಇಷ್ಟಲಿಂಗದ ಮೇಲೆ ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ಈ ಇಷ್ಟಲಿಂಗವೆಂದರೆ ಬ್ರಹ್ಮಾಂಡದ ಕುರುಹು. ಈ ಬ್ರಹ್ಮಾಂಡದ ಕುರುಹಿನ ಮೇಲೆ ನಾವು ಉದಕವನ್ನು ಎರೆಯುತ್ತಿರುವಾಗ ಆ ಸಂದರ್ಭದಲ್ಲಿ ಇವಾಗ ನಾನು ಮುಂಜಾನೆ ಈ ರೀತಿ ನಾವು ಲಿಂಗದ ಮೇಲೆ ನೀರು ಅಂದರೆ ಆತ್ಮಶುದ್ಧಿ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಯಾವಾಗಲೂ ಬಸವಾದಿ ಶರಣರ ಸಂಘದಲ್ಲಿ ಭಾಗಿಯಾಗುವುದರ ಮೂಲಕ, ವಚನಗಳ ಚಿಂತನೆಗಳನ್ನು ಮಾಡೋದರ ಮೂಲಕ ಬದುಕುತ್ತೇನೆ. ನಾನು ಎಲ್ಲ ಸಕಲ ಮಾನವ ಜೀವರಾಶಿಗಳ ಕಲ್ಯಾಣವನ್ನೇ ಬಯಸುತ್ತೇನೆ. ಈಗ 3 ಬಟ್ ನಡೀತದೆ ಬಸವ ಅಂತ. ಈಗ ಲಿಂಗಕ್ಕೆ ನೋಡ್ರಿ, ಅಲ್ಲಮ ಪ್ರಭುರವರು ಹೇಳಿದ್ದಾರೆ, ಬ ಎಂಬಲ್ಲಿ ಅನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವ ಎಂಬ 3 ಅಕ್ಷರಗಳಲ್ಲಿ ಎನ್ನ ಅಂತರಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿತು ನಾನು ನೀನು ಬಸವ ಎನ್ನುತ್ತಿದ್ದೇನೆಯ್ಯ ಗುಹೇಶ್ವರ ಎಂದು ಹೇಳಿದ್ರಲ್ಲ. ಆ ಕಾರಣಕ್ಕಾಗಿ ಬಸವಣ್ಣನವರ ಹೆಸರು ಹೇಳಿಕೊಳ್ಳಲಾರದೇನೆ ನಮ್ಮ ಯಾವ ಪೂಜೆನೂ ಆಗುವುದಿಲ್ಲ. ಈಗ ಒಂದು ವಚನ ಹೇಳ್ತೇನೆ. ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ, ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ. ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡಲ ಸಂಗಮ ದೇವ. ಅಂದರೆ इस वचन का भावार्थ क्या होता है? सारी दुनिया को चलाने वाला मालिक एक ही होता है, उनका कोई मूर्ति नहीं है, उनका कोई मंदिर नहीं है, उनका कोई यात्रा नहीं है. ये इतिहास दिखाता है 12वीं शताब्दी में के बिज्जल राजे के जमाने के प्रधानमंत्री जी महात्मा बसवण्णा जी स्थापित अनुभव मंटप के समानता लिंगायत धर्म का विचार होता है.
तो सारी दुनिया को चलाने वाला मालिक हम सबको एक जैसा बनाकर सबके अंदर ही एक ही भगवान होता है, वो निराकार होता है। इसीलिए तो महात्मा बसवण्णा जी इष्टलिंग दिया है। तो इष्टलिंग के जरिया से हम अपने अंदर का मालिक को याद करना चाहिए। कहते ಈಗ ಒಂದು ಅರ್ಧ ನಿಮಿಷ ಅಂತರಂಗದ ದೇವನಿಗೆ ಧನ್ಯವಾದಗಳನ್ನು ಹೇಳಬೇಕು, ಹೊರತಾಗಿ ನಾವು ಯಾವುದೇ ಭಿಕ್ಷವನ್ನ ಬೇಡುವಂತಿಲ್ಲ. ಲಿಂಗಾಯತರು ನಮಗೆ ದೇವರು ಕೊಟ್ಟಿದ್ದಾನೆ 2 ಕೈಗಳು, 2 ಕಾಲುಗಳು, 2 ಕಣ್ಣುಗಳು, 2 ಕಿವಿಗಳು, ವಿಚಾರ ಮಾಡ್ತಕ್ಕಂಥ ಒಂದು ತಲೆಯನ್ನು ಕೊಟ್ಟಿದ್ದಾರಲ್ಲ. ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇವಾಲಯ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಆದ್ದರಿಂದಲೇ 12ನೇ ಶತಮಾನದಲ್ಲಿ ಸ್ಥಾವರ ದೈವಗಳಿಗೆ ಎರಗಿದರೆ ನಾಯಕ ನರಕ ತಪ್ಪೋದು ಅಂತ ಹೇಳಿದ್ರಲ್ಲ. ಈಗ ನಾವು ಒಂದು ಅರ್ಧ ನಿಮಿಷ ಅಂತರಂಗದ ದೇವನ ಜೊತೆ ಒಂದಾಗಿ ಮನ ಮುಟ್ಟಿ ಧನ್ಯವಾದಗಳನ್ನು ಹೇಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿತ್ತ ಸರ್ವರಿಗೂ ಈ ಭಾರತ ದೇಶವೆಲ್ಲ ಒಂಥರ ನಾವೆಲ್ಲರೂ ಕೂಡಿ ಬದುಕುವ ಸಲುವಾಗಿ ಒಂದೇ ಒಂದು ಭೂಮಿ ಇದ್ದರೆ ಅದು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರ ವಚನಗಳಿಂದ ಮಾತ್ರ ನಮ್ಮ ಭಾರತ ದೇಶದ ಸರ್ವರ ಜೀವಗಳಲ್ಲಿ ಸರ್ವರಿಗೆ ಒಂದಾಗಿ ಬದುಕುವುದನ್ನು ಕಲಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದೇ ಒಬ್ಬ ದೇವನ ಮಕ್ಕಳೆಂದು ಬದುಕೋಣ ಎಂದು ಹೇಳ್ತಾ, ಕೊನೆಯದಾಗಿ ಮತ್ತೊಮ್ಮೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ 50 ಕೋಟಿ ಜನಸಂಖ್ಯೆ ಏನಿದೆಯಲ್ಲ, ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.